ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಹುಡುಗ ಚಾನಲ್. ನಾನು ನಿಮ್ಮ ಟೆಕ್ನಿಕಲ್ ಹುಡುಗ. ಇವತ್ತೊಂದು ವೀಡಿಯೋದಲ್ಲಿ ನಿಮಗೆ ವಿಪ್ರೋ 10 ವ್ಯಾಟ್ LED ಬಲ್ಬ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ಈ ಒಂದು ವೀಡಿಯೋ ನೋಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಪ್ರೋ 10 ವ್ಯಾಟ್ LED ಬಲ್ಬ್ 3 ನಂಬರ್ ಇದೆ. ಈ ಮೂರು ನಂಬರ್ಗೂ ಸೇರಿ ನಾನು 299 ರೂಪಾಯಿ ಅಂದರೆ 300 ರೂಪಾಯಿ ನಾನು ತಗೊಂಡಿದ್ದು ಫ್ಲಿಪ್ಕಾರ್ಟ್ನಲ್ಲಿ. ನೀವೇನಾದ್ರು ತೊಗೊಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೈ ಮಾಡಿ. ನೀವು ನೋಡ್ಬೋದು ಒಂದು ಪೀಸ್ನ ರೇಟ್ ಬಂದು 550 ರೂಪಾಯಿ. ನಿಮಗೆ ಇಲ್ಲಿ ಮೂರದ್ರದ್ದು ಸೇರಿ ನಿಮಗೆ ರೇಟ್ ಹಾಕಿದ್ದಾರೆ ನೋಡಿ. ಇಲ್ಲಿ 3 ನಂಬರ್ದು ಸೇರಿ ನಿಮಗೆ 1650 ರೂಪಾಯಿ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಹಾಕಿದ್ದಾರೆ. ಆದರೆ ಈ ಒಂದು ಫ್ಲಿಪ್ಕಾರ್ಟ್ನಲ್ಲಿ ಈ ಒಂದು ಪ್ರಾಡಕ್ಟ್ ನಾನು ಜಸ್ಟ್ 299 ರೂಪಾಯಿ ಅಂದರೆ 300 ರೂಪಾಯಿಗೆ ತಗೊಂಡಿದ್ದೀನಿ. ಬನ್ನಿ ಈ ಒಂದು ಬಲ್ಬ್ನ ಸ್ಪೆಕ್ಸ್ ಬಗ್ಗೆ ಹಾಗೂ ಹೇಗಿದೆ ಈ ಒಂದು ಬಲ್ಬ್ ನೋಡೋಣ. ಇನ್ನು ಈ ಒಂದು ಬಲ್ಬ್ನ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡಬೇಕು ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಬಲ್ಬ್ ವೋಲ್ಟೇಜ್ 220 to 240 ವೋಲ್ಟ್ಸ್ AC, ಒಂದು 50 ಹರ್ಟ್ಜ್ನ ಈ ಒಂದು ಬಲ್ಬ್ ವೋಲ್ಟೇಜಲ್ಲಿ ವರ್ಕ್ ಆಗುತ್ತೆ. ಮತ್ತು ಇದು ಕ್ವಾಂಟಿಟಿ 1 ನಂಬರ್. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಏನಕ್ಕೆ ವಿಪ್ರೋ ಅವ್ರನ್ನ ಪ್ರಾಡಕ್ಟ್ನ ಚೂಸ್ ಮಾಡಬೇಕು ಅಂತಂದರೆ ಇದು LMS 80 ಟೆಸ್ಟೆಡ್ LEDs. ದಿಸ್ ಟೆಕ್ನಾಲಜಿ ಎನ್ಶೂರ್ ಸೇಮ್ ಬ್ರೈಟ್ನೆಸ್ ಓವರ್ ಲೈಫ್ ಟೈಮ್. ಇದು ಲೈಫ್ ಟೈಮ್ವರೆಗೂ ಒಂದೇ ಬ್ರೈಟ್ನೆಸ್ ಕೊಡುತ್ತೆ. ವೈಡ್ ಕವರೇಜ್ 240 ಡಿಗ್ರಿ ಬೀಮ್ ಆ್ಯಂಗಲ್ ಪ್ರೊವೈಡ್ಸ್ ಗ್ಲಿಯರ್ ಫ್ರೀ ಆ್ಯಂಡ್ ವೈಡ್ ಸ್ಪ್ರೆಡ್ ಆಫ್. ಈ ಒಂದು ಲೈಟಿಂದ ನಿಮಗೆ ಜಾಸ್ತಿ ಆ್ಯಂಗಲ್ ನಿಮಗೆ ಲೈಟ್ ಸ್ಪ್ರೆಡ್ ಆಗುತ್ತೆ. ಮತ್ತು ವೈಡ್ ವೋಲ್ಟೇಜ್ ರೇಂಜ್ ಅಂದರೆ ಕಡಿಮೆ ವೋಲ್ಟೇಜ್ ಇದ್ದರೂ ಜಾಸ್ತಿ ವೋಲ್ಟೇಜ್ ಬಂದರೂ 100 to 330 ವೋಲ್ಟ್ AC ಪ್ರೊವೈಡ್ ಸೇಫ್ಟಿ ಅಗೇನೆಸ್ಟ್ ವೋಲ್ಟೇಜ್. ಈ ಒಂದು ಬಲ್ಬ್ ವೋಲ್ಟೇಜ್ ಫ್ಲಕ್ಚುಯೇಷನ್ಗೆ ಸೇಫ್ಟಿ ಇದೆ. ಮತ್ತು ಎಕೋ ಫ್ರೆಂಡ್ಲಿ ಅಂದರೆ ಇದು 0 ಮರ್ಕ್ಯುರಿ ಕಂಟೆಂಟ್ ಮೇಕ್ಸ್ ದ ಡಿಸ್ಪೋಸಲ್ ಈಸಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫಸ್ಟ್ನೇದು 10 ವ್ಯಾಟ್ LED ಕೊಟ್ಟಿದ್ದಾರೆ ಮತ್ತು 15 ವ್ಯಾಟ್ CFL ಇದೆ ಮತ್ತು 75 L GLS ಬಲ್ಬ್ ಇದೆ. ಈ ಒಂದು ಬಲ್ಬು 85% ಎನರ್ಜಿ ಸೇವಿಂಗ್ ಮತ್ತು 1 ವರ್ಷ ವಾರಂಟಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು. ಈ ಒಂದು 200 ಕ್ಯಾಂಡ್ಲು ಬಲ್ಬ್ ಅಂತ ನೀವು ಮನೇಲಿ ಹಾಕೊಂಡಿರ್ತೀರ, ಅದು ನೀವು ಗೊತ್ತಿರ್ಬೋದು 200 ಕ್ಯಾಂಡ್ಲು. ಆ ಬಲ್ಬು ಈ ಬಲ್ಬು ಏನಪ್ಪ ವ್ಯತ್ಯಾಸ ಅಂದರೆ, ಆ ಒಂದು ಬಲ್ಬು ನೀವು 200 ಕ್ಯಾಂಡ್ಲ್ ಅಂದರೆ 200 ವ್ಯಾಟ್ನ ಕನ್ಸ್ಯೂಮ್ ಮಾಡುತ್ತೆ. ಇದು ಜಸ್ಟ್ 10 ವ್ಯಾಟ್. ಅದೆಷ್ಟು ಬೆಳಕು ಕೊಡುತ್ತೋ ಇದು ಅಷ್ಟೇ ಬೆಳಕು ಕೊಡುತ್ತೆ. ಆದರೆ ಈ ಒಂದು ಪವರ್ ಕನ್ಸಂಪ್ಷನ್ ಏನಿದೆ LED ಬಲ್ಬಲ್ಲಿ ತುಂಬಾ ಕಡಿಮೆ. ಅಂದರೆ ನೀವು ನೋಡ್ಬೋದು 10 ವ್ಯಾಟ್ ಜಸ್ಟ್ ಇದ್ರ ಕನ್ಸಂಪ್ಷನ್ ಬಂದು 10 ವ್ಯಾಟ್. ಮತ್ತು ಆ ಒಂದು ಬಲ್ಬಲ್ಲಿ ಹೀಟ್ ಏನಿರುತ್ತೆ ಅದು ಹೀಟು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಮತ್ತು ಈ ಒಂದು ಬಲ್ಬು ರೇಟ್ ಜಾಸ್ತಿ ಇರ್ಬೋದು, ಆದರೆ ಇದೊಂದು ಎನರ್ಜಿ ಸೇವಿಂಗ್ ಬಲ್ಬ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ಬೋದು ನೋ UV ಆ್ಯಂಡ್ IR ರೇಡಿಯೇಷನ್, ನೋ ಡಿಮ್ಮೇಬಲ್ ಲೈಟ್. ನಿಮಗೆ ಒಂದು ವಿಷಯ ಹೇಳ್ತೀನಿ. ನೀವೇನಾದರೂ 200 ಕ್ಯಾಂಡ್ಲು ಬಲ್ಬ್ ಅಥವಾ 100 ಕ್ಯಾಂಡ್ಲು ಬಲ್ಬ್ ಮನೇಲಿ ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ಎರಡು ಸೇಮ್ ಬೆಳಕು ಕೊಡುತ್ತೆ. ಇದು ಅದೇ ಬೆಳಕು ಕೊಡುತ್ತೆ, ಅದು ಅದೇ ಬೆಳಕು ಕೊಡುತ್ತೆ. ಅಕಸ್ಮಾತ್ ಈ ಒಂದು ಬಲ್ಬ್ನ ರೀಪ್ಲೇಸ್ ಮಾಡ್ತೀನಿ ಅಂತಂದರೆ ಆ ಜಾಗಕ್ಕೆ ಅದು 200 ವ್ಯಾಟ್ನ ಕನ್ಸಮ್ ಮಾಡುತ್ತೆ. ಆ ಜಾಗಕ್ಕೆ ಈ ಬಲ್ಬ್ನ ರೀಪ್ಲೇಸ್ ಮಾಡ್ತೀನಿ ಅಂತಂದರೆ ಆ ಜಾಗಕ್ಕೆ ಇಡ್ತೀನಿ ಅಂತಂದರೆ ಈ ಥರದ್ದು 20 ಬಲ್ಬ್ ಹಾಕಿದ್ರೆ ಕನ್ಸ್ಯೂಮ್ ಮಾಡೋ ಪವರ್ನ ಅದು ಒಂದೇ ಬಲ್ಬ್ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ನೋಡಿ ಲೆಕ್ಕ ಹಾಕೊಳ್ಳಿ ನೀವೇ ಯಾವ ರೀತಿಯ ಬಲ್ಬ್ ಪವರ್ನ ಕನ್ಸ್ಯೂಮ್ ಮಾಡ್ತಾರೆ ಅಂತ. ಸೊ LED ಬಲ್ಬ್ನ ಯೂಸ್ ಮಾಡಿ ಹಾಗೂ ಪವರ್ನ ಸೇವ್ ಮಾಡಿ ಹಾಗೂ ನಿಮ್ಮ ಒಂದು ಎಲೆಕ್ಟ್ರಿಕ್ ಬಿಲ್ನೂ ಸೇವ್ ಮಾಡಿ ಹಾಗೂ ದೇಶಕ್ಕೆ ಪವರ್ ಕೂಡ ಉಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಪವರ್ ಸೇವಿಂಗ್ ಗೈಡ್ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಬಲ್ಬು ಕೂಲ್ ಡೇ ವೈಟ್ ಲುಮೆನ್ 1000 IM ಮತ್ತು ಈ ಒಂದು ಬಲ್ಬ್ 10 ವ್ಯಾಟ್. ಇನ್ನು ಈ ಕವರ್ನ ಒಳಗೆ ನೋಡೋದಾದರೆ ನಿಮಗೆ ಈ ಕವರ್ನ ಒಳಗಡೆ ಒಂದು ಬಲ್ಬ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೇ ಬಲ್ಬ್. ಈ ಒಂದು ಬಲ್ಬ್ ಇದು ಮೇಲ್ಗಡೆ ಪ್ಲಾಸ್ಟಿಕ್ಕಿಂದ ಮೇಡಾಗಿದೆ. ಮತ್ತು ಈ ಒಂದು ಯಾವುದೇ ರೀತಿ ಒಂದು ರೀಸನಬಲ್ ರೇಂಜಿಂದ ಬಿದ್ದರೆ ಹೊಡೆಯೋ ಚಾನ್ಸ್ ಇಲ್ಲ. ಒಂದು ಜಾಸ್ತಿ ಹೈಟಿಂದ ಬಿದ್ದರೆ ಹೊಡೆದೋಗೋ ಚಾನ್ಸ್ ಇರುತ್ತೆ. ಮತ್ತು ಈ ಒಂದು ಎಂಡ್ ಬಂದು ನೀವು ಹೋಲ್ಡ್ರಿಗೆ ಕನೆಕ್ಟ್ ಮಾಡಬೇಕು. ಜಸ್ಟ್ ಪುಷ್ ಮಾಡಿ ಲಾಕ್ ಮಾಡೋ ಥರ ಕನೆಕ್ಟ್ ಇದೆ. ಯಾವುದೇ ರೀತಿ ಥ್ರೆಡ್ ಕನೆಕ್ಟ್ ಇಲ್ಲ, ಜಸ್ಟ್ ಪುಷ್ ಮಾಡಿ ಲಾಕ್ ಮಾಡೋದು. ಮತ್ತು ಈ ಒಂದು ಲೈಟ್ ಸೇಮ್ ಇದೇ ಥರ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಆಚೆ ಕಡೆ ಏನಿತ್ತು ಸೇಮ್ ಇಲ್ಲಿ ನೋಡ್ಬೋದು. ವಿಪ್ರೋ ಕಂಪ್ನಿ ವಿಪ್ರೋ BE ಒಂದು ಬಾರ್ ಕೋಡ್ ಕೊಡ್ತಿದ್ದಾರೆ. ಮತ್ತು ನೀವು ನೋಡ್ಬೋದು ಗಾರ್ನೆಟ್ LED ಬಲ್ಬ್ 10 ವ್ಯಾಟ್ 6500K 10 ಲುಮಿನಸ್ 40 mA. ಈ ಒಂದು ಬಲ್ಬ್ 40 mA ಕರೆಂಟ್ನ ಕನ್ಸ್ಯೂಮ್ ಮಾಡುತ್ತೆ. ಮತ್ತು ಇಲ್ಲಿ ನೋಡ್ಬೋದು 220 to 240 ವೋಲ್ಟ್ಸ್ ರೇಂಜಲ್ಲಿ ವರ್ಕ್ ಆಗುತ್ತೆ. ಮತ್ತು ಇಟ್ ಇಸ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್.
ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನಲ್ಲಿದೆ, ಫಾಲೋ ಕೂಡ ಮಾಡಿ ಆಯಿತಾ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.